ಹಲೋ ಡ್ರೀಮರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅ ನ್ಯೂ ಡೇ ಆಫ್ ಮೈ ಲೈಫ್. ಇವತ್ತು ದಿನಾಂಕ 31/5/2024, ಸಮಯ ಸರಿಯಾಗಿ 8 ಗಂಟೆ 17 ನಿಮಿಷ. ಸೊ ಈಗೇನು ಮಾಡತ್ತೀವಿ ಅಂದ್ರೆ ಮನೆ ಅಂಗಳ ಪಾಪ ಭಾಳ ಸಣ್ಣದಾಗೈತಿ. ಅಂದ್ರೆ ಎಲ್ಲ ಮಳೆ ನೀರು ಬಿದ್ದು ಹರಿದು ಮುಂದಕ್ಕೆ ಹೋಗಿ ಇಲ್ಲೆಲ್ಲ ಇದು ಆಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಮಣ್ಣು ಹೊತ್ಸಾತೀವಿ. ಹಂಗೂ ಈ ಹೊಲದ ನಿಂಬೆ ಗಿಡದ್ದು ಹಚ್ಬೇಕಲ್ಲ, ನಿಂಬೆ ಗಿಡ ಹಚ್ಚಲಿಕ್ಕೆ ಲೆವೆಲ್ ಮಾಡ್ಬೇಕಲ್ಲ. ಒಂದು ಲೆವೆಲ್ ಮಾಡೇ ಇಲ್ಲ ಅದನ್ನು. ಯಾವಾಗ ಹೊಲ ತೊಗೊಂಡ್ರೆ ಹಂಗೆ ಹಚ್ಬಿಟ್ರಂತೆ ಹೊಲಕ್ಕೆ. ಹಿಂಗಾಗಿ ಮಾಡೇ ಇಲ್ಲ. ಏನೋ ಸೌಂಡ್ ಬಂತಲ್ಲಿ ಕಡಕ್ ಅಂತೇಳಿ, ಅದಕ್ಕೆ ನೋಡಾತಿದ್ವಿ ಏನು ಮುರಿತೇನಂತೇಳಿ. ಸೊ ಹಿಂಗಾಗಿ ಮಾಡ್ಸಾತೀವಿ. ಸ್ವಾಗತ ಸುಸ್ವಾಗತ. ನಾನು ಶಿವಶಂಕರ್, ನೀವು ನೋಡ್ತಾ ಇದ್ರೆ ಶಿವಶಂಕರ್ಸ್ ಲೈಫ್. ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ. ನೋಡ್ತಾ ಇರಿ, ತೋರಿಸ್ತಾ ಇರ್ತೀನಿ. ಇಲ್ಲಿ ನಮ್ಮ ಮೊದಲ ಇದೈತೆ, ಕಬ್ಬಿಂದ ಗಾಣದ ಜಾಗಿದೆ. ಅಲ್ಲಿ ಕಲ್ಲುಗಳಿವೆಲ್ಲ. ಏನಿವು ಏನು ಕಾವತ್ತಂತ? ಹಳೆ ಪಳಿಯುಳಿಕೆಗಳು. ಹಳೆ ಕಲ್ಲುಗಳು ನೋಡ್ರಿ ಇಲ್ಲಿ. ಎಂದೇನು ಎನ್ಸುದ್ದಿ ಕಲರ್ ಯಾವ ಟೈಪ್ ಕಲ್ಲುಗಳು ಗೊತ್ತಿಲ್ಲ. ಅವೇನೋ ಎಲ್ಲಿಗೋ ತಂದು ಹಾಕಿರೋಂತಲ್ಲಿ. ಅಂದ್ರೆ ಹಿಂದೆ ಕಬ್ಬಿನ ಗಾಣ ಎಷ್ಟು ಜನ ನೋಡ್ರಿ ಎಲ್ಲ ಗೊತ್ತಿಲ್ಲ. ಕಬ್ಬಿನ ಗಾಣ ಮಾಡ್ತಿದ್ವಿ ನಾವು ಇಲ್ಲಿ, ನಮ್ಮ ಹೊಲ್ದಾಗ ಮಾಡ್ತಿದ್ರು. ಸೊ ಅವಾಗ ಹೀಟ್ ಆಗಬಾರ್ದು ಮ್ಯಾಲಿಂದ ಏನೋ ಅಂತ ಹೇಳಿ ತಂದು ಹಾಕಿರಂತೆ. ಐ ಡೋಂಟ್ ನೋ ಗೈಸ್. ನಾನು ಅವಾಗ ಇನ್ನೂ ಚಿಕ್ಕ ಮಗು ಆಯ್ತಾ. ಹಿಂಗೆ ಬಂದು ಮಣ್ಣು ಬೀಳತ್ತದ ನೋಡ್ರಿ ಇಲ್ಲಿ. ಇದನ್ನು ನಾವು ಇದು ಮಾಡತ್ತೀವಿ ನೀರು. ಯಾಕಂದ್ರೆ ಇಲ್ಲಿ ಮಳೆ ನೀರು ಇಲ್ಲಿ ಬಂದು ಅಂದ್ರೆ ಸೀದಾ ಇಲ್ಲಿದ್ದೀನಿ ಸ್ವಯಂ ಹಿಂಗೆ ಹೋಗ್ಬಿಡವು. ಸೊ ಅದ್ರ ಸಂಬಂಧ ಯಾತ್ರೆ ಮಾಡಿದೆವು ಅಂದ್ರೆ ಆ ಕಡೆ ಹೋಗ್ತಾವ ಅಂತ ಹೇಳಿ. ಮತ್ತು ಅಂಗಳೂ ಸ್ವಲ್ಪ ಸಣ್ಣದಾಗಿತ್ತು. ಸೊ ಇದಕ್ಕಾಗಿ ದೊಡ್ಡದು ಮಾಡತ್ತೀವಿ ಇಲ್ಲಿ ತನ. ಮನಿ ಅಂಗಳ ದೊಡ್ಡದಿರ್ಬೇಕಲ್ಲ. ಸೊ ಹೊಲ ರೆಡಿ ಆಗುತ್ತದೆ. ಈ ನಿಂಬೆ ಗಿಡದಾಗ ಒಂದು 8-9 ವೆರೈಟೀಸ್ ಆಫ್ ನಿಂಬಿಕೆ ಬರ್ತಾವೆ. ನಾವು ಅದ್ರಾಗ ಬೆಳೆದ ಕಾಗಜಿ ಲೆಮನ್ ಅಂತೇಳಿ. ಹಿಂಗೆ ಥರ ಡಿಫ್ರೆಂಟ್ 9 ಥರದ ನಿಂಬಿಕೆ ಬರ್ತಾವೆ. ಅದ್ರಾಗ ಕಾಗಜಿ ಲೆಮನ್ ಅದು ನಮ್ಮ ಇಂಡಿ ತಾಲೂಕಿಗೆ ಫೇಮಸ್. ಅತಿ ಹೆಚ್ಚು ಬೆಳೆಯೋದು ನಾವು ಕಾಗಜಿ ಲೆಮನ್ ಅಂತೇಳಿ. ಸೊ ಈಗ ನಾವು ಈ ಹೊಲ್ದಾಗ ನಿಂಬೆ ಗಿಡ ಹಚ್ಚೋದು ಹಿಡ್ಕೊಂಡು ಹೆಂಗೆ ಬೆಳೆಸೋದು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ, ನೋಡೋದು ಹೆಂಗೆ ಇರ್ತೈತೆ ಅಂತೇಳಿ. ಅಂದರೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ನಮ್ಮ ಹೊಲ್ದಾಗ ನಿಂಬೆ ಗಿಡದ್ದೆಲ್ಲ. ಯಾವ ಟೈಪ್ ನಿಂಬೆ ಗಿಡ ಹಚ್ಚಬೇಕು ಹಚ್ತೀವಿ. ಆ್ಯಂಡ್ ಈಗಿನ ಮಾಡ್ರನ್ ಟೆಕ್ನಾಲಜಿ ನೀರಿಗೆ ಮೊದಲೆಲ್ಲ ಫುಲ್ ಕೌಲಿ ಮಾಡಿ ನೀರು ಉಣಿಸ್ತಿದ್ದೀವಿ. ನೋಡು ಬೇರೆ ಐಡಿಯಾಗಳು ಅದಾವೆ ಎಲ್ಲ ನೀರಿಂದ ವ್ಯವಸ್ಥೆಗಳನ್ನು ಬೇರೆ ಮಾಡೋದಕ್ಕೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಣ. ನಮ್ಮ ಹೊಲ್ದಂದು ಏನೇನೈತೆ ಅಂತೇಳಿ. ವಾಪಸ್ ನಿಂಬೆ ಗಿಡ ಹಚ್ಬೇಕು ಈ ಸತ್ತು. ಯಾಕಂದ್ರೆ ಅವೆಲ್ಲ ನಮ್ಮ ಹೇಳಿಲ್ಲ, ನಿಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮೇ ಅದೇ ನಮಗೆ. ಹಿಂಗೆ ರೊಕ್ಕ ಇಲ್ಲಾಂದ್ರೆ ಇದು ಮನ್ಯಾಗ ಪಟ್ನ ಹೋಗಿ ಡಾಗ್ ಮಾಡ್ಕೊಳ್ಳೋದು. ಅಂದ್ರೆ ನಾವು ಡಾಗ್ ಅಂತೀವಿ ನಿಂಬಿಕಾಯಿ ಸ್ವಲ್ಪ ಆರಿಸ್ಕೊಂಡು. ಅಂದ್ರೆ ಚೀಲ ಎಲ್ಲ ನಿಂಬಿಕೆಗಳನ್ನ ತೊಗೊಂಡು ಅಂದ್ರೆ ಆರಿಸಿ ಚೀಲದಾಗ ತುಂಬಿದ್ದಕ್ಕೆ ಡಾಗ್ ಅಂತೀವಿ. ಸೊ ಆ ಡಾಗನ್ನು ಹೋಗಿ ತೊಗೊಂಡು ಮಾರ್ಕೊಂಬಂದ್ರೆ ಮುಗಿದು. ಈಗ ರೇಟ್ ಏನಿಲ್ಲ ಅಂದರೆ 2,500, 3,000, 4,000 ಮತ್ತು ಇತ್ತು. ಈಗ 2,500, 3,000 ಮರ ಆತಾವಂತ. 3,500, 4,000. ಮೊದಲೆಲ್ಲ 6,000-7,000 ತನಕ ಮಾರ್ಯಾವ, ಇನ್ನೂ ಹೆಚ್ಚಿಗೆ ಮಾರ್ಯಾವ. ಸೊ ಹಿಂಗೆ ನಿಂಬಿಕೆ ರೇಟ್ ಹೆಂಗೆ ಮಾರ್ಕೆಟ್ ಡಿಮ್ಯಾಂಡ್ ಹೆಚ್ಚಿಗೆ ಇರ್ತೈತೆ ಆ ಟೈಪ್ ರೇಟ್ ಹೋಗ್ತೈತಿ. ಸೊ ನಮ್ದು ಈಗ ಏನು ಬೆಳಿತೀವಲ್ಲ ಈ ಗಿಡ ಪ್ಲ್ಯಾಂಟೇಷನ್ ಹಿಡ್ಕೊಂಡು ದೊಡ್ಡ ಮಾಡತ್ತನ ಅಪ್ಡೇಟ್ ಕೊಡ್ತಿರ್ತೀನಿ. ನೋಡ್ತೀರಿ ನಮ್ಮ ಹೊಲ್ದಾಗ ನಿಂಬೆ ಗಿಡ ಹೆಂಗೆ ಹಚ್ತೀವಿ ಅಂಥೇಳಿ. ನಿಮ್ಮ ಹೊಲ ಈಸದ ಅಂದ್ರೆ ಆ್ಯಕ್ಚುಲಿ ನಮಗೂ ಕಾಣಿಸ್ತದ ಅದಕ್ಕೆ ಲೆವೆಲಿಂಗ್ ಮಾಡ್ಸಾತಿದ್ದು. ಹೊಲ ಏರ ಏಳುವ ಐತೆ ಅಂದ್ರೆ ಮೊದಲಿನ ಹಿಡಿದು ಅದಕ್ಕೆ ಲೆವೆಲ್ ಮಾಡಿಸಿಲ್ಲಲ್ಲ. ಸೊ ಫಸ್ಟ್ ಪಾರ್ಟ್ ಏನಂದ್ರೆ ಇದ್ರದ್ದು ಹೊಲ ರೆಡಿ ಮಾಡ್ಕೋಬೇಕು. ಹೊಲ ಲೆವೆಲ್ ಮಾಡ್ಬೇಕು. ಒಂದು ಕಡೆ ನೀರು ಉಣಂಗೆ ಮಾಡ್ಬೇಕು. ಒಂದು ಸೈಡ್ದಿಂದ ನೀರು ಉಣಂಗೆ ಮಾಡಿದೀವಿ ಅಂದ್ರೆ ಆಮೇಲೆ ಸರಿಯಾದ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಮೊದಲು ಮೇನ್ ಅದು ಸರಿಯಾದ ಗಿಡಗಳು ಆಯ್ಕೆ ಮಾಡ್ಕೊಂಡು ಪ್ಲ್ಯಾಂಟೇಷನ್ ಮಾಡಿದೀವಿ ಅಂದ್ರೆ ಅಟ್ಲೀಸ್ಟ್ ಒಂದು ಚಲೋ ಅಂದ್ರೆ ಹೈಬ್ರಿಡ್ ಅದಾವೆ. ಹೈಬ್ರಿಡ್ದಾಗ ಅಂದ್ರೆ 1.5 ವರ್ಷ 2-3 ವರ್ಷದಾಗ 2 ವರ್ಷದಾಗ ಕಾಯಿ ಬರ್ತಾವೆ. ಬಟ್ ಭಾಳ ದಿನ ಗಿಡ ಉಳಿಯೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ಚಲೋ ಅಗಿಗಳನ್ನ ನೋಡ್ಬೇಕು. ಜವಾರಿ ಅವು ಇದ್ದು ಅಂದ್ರೆ ಭಾಳ ದಿವಸ ನಡೀತಾವೆ. ಎಲ್ಲ ಒಂದು ಹವಾಮಾನ ವೈಪರೀತ್ಯಕ್ಕೂ ದಕ್ತವೆ, ಜಾಸ್ತಿ ಜಲ್ದಿ ಹೋಗಲ್ಲ ಗಿಡಗಳು. ಸೊ ಆ ಪ್ಲ್ಯಾನ್ ಪ್ರಕಾರ ಮಾಡ್ಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ಅಪ್ಡೇಟ್ ಏನಂದ್ರೆ
ಇದು ತಾಸಿಗೆ 700 ರೂಪಾಯಿ. ಫ್ಯಾಕ್ಟ್ರಿ ರೆಂಟು ಏನೋ ಹಿಂಗೇನಂತ ಗೊತ್ತಿಲ್ಲ. ನಾವು 700 ರೂಪಾಯಿ ಇದು ತಾಸಿಗೆ, ಒಂದ್ ತಾಸಿಗೆ. ಮೊನ್ನೆ ಮುಳ್ಳು ಗಿಡ ಎಲ್ಲ ಗೊಳೆ ಮಾಡೋದಕ್ಕ ಅದಕ್ಕ ಅವಾಗ 3 ತಾಸು ಆಗೈತಿ. 2100 2100. ಈಗ 8ಕ್ಕೆ ಹಚ್ಚಾರ, ಈಗ 11ಗೆ ಟೈಮ್. ಇನ್ನು ಎಲ್ತನ ಜಗ್ತೈತಿ ಗೊತ್ತಿಲ್ಲ. ಲೆವೆಲಿಂಗ್ ಲೇಟ್ ಆಗ್ತದೆ, ಯಾಕಂದ್ರೆ ಪೂರ್ತಿ ಹೊಲ ಎಲ್ಲಿ ಏರ ಇಳುವ ಎಲ್ಲ ನೋಡಿ ಸ್ವಲ್ಪ ಇದು ಮಾಡ್ಬೇಕಾಗ್ತೈತಿ. ಸೊ ಹಿಂಗಾಗಿ ಅದನ್ನ ಮಾಡತ್ತಾರ. 700 ರೂಪಾಯಿ ತಾಸು. ಸೊ ಈಗ ನಾವು ಒಂದು ನಮ್ಮ ರಿವ್ಯೂ, ಅದು ಶಿವಶಂಕರ್ಸ್ ರಿವ್ಯೂಸ್ ಆ ಚಾನಲ್ಗೆ ವಿಡಿಯೋ ಮಾಡ್ಬೇಕು. ಲೈಟ್ ಇನ್ನೇ ಬಂದವ. 4 ತಾಸು ಲೈಟ್ ಕೊಡೋರು ಈಗ ವಾಪಸ್ 3 ತಾಸು ಬಂದಾರ. ಅಗ್ಲತ್ತು 10 ಕೊಡ್ಬೇಕಾಗಿತ್ತು ಆಕ್ಚುಲಿ, ಲೈಟ್ 11 ಆಗೈತಿ ಇನ್ನೇ ಕೊಟ್ರ. ಸೊ ನಾಷ್ಟಕ್ಕೆ ಇಡ್ಲಿ ಮಾಡ್ಯಾರ. ಚಟ್ನಿ ಮಾಡಕ್ ಮಿಕ್ಸರ್ ಬೇಕಲ್ಲ, ಅದಕ್ಕೆ ಈಗ ಚಾಲು ಆಗೈತಿ. ರೆಡಿ ಆಗೈತಿ ಇಡ್ಲಿ ಚಟ್ನಿ, ರೆಡಿ ಆಗೈತಿ. ನಾಷ್ಟಾನು ಜಳಕ ಮಾಡ್ಬೇಕು ಈಗ. ಸ್ವಲ್ಪ ಅವಿಸ್ ನಡ್ಬಾರ ಕೊಡ್ಡಾವ ಬಿಟ್ಟು ಒತ್ತದ್ರಂದ್ರ, ಅಂದ್ರೆ ಕಟ್ಟಿಗೆ ಬಡ್ಡಿಗಳು ಕಿತ್ತಿದ್ದು ಅವಿಟ್ಟು ದಂಡಿ ಒತ್ತದ್ರಂದ್ರ ಪಟ್ಟೆ ನಾವು ಜಳಕ ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಮತ್ತೆ ಜಳಕ ಮಾಡಿ ಮತ್ತೆ ಈ ರೇಂಜಿಗೆಲ್ಲ ಹೊಲ್ಸಾಗ್ಬಿಡ್ತೈತಿ. ಅದಕ್ಕೆ ನೋಡಾತೀನಿ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಜಳಕ ಮಾಡಿ ಕಡಿಗೆ ನಾ ಮತ್ತೆ ಲೈಟ್ ಹೋಗ್ತಾವ. ಎರಡಕ್ಕೆ ಹೋಗ್ತಾವ ಲೈಟ್ ಬರಬರಿ. ಕೊಡೋದು 11ಗೆ ಕೊಡಲೆಕ್ಕರೆ, ಮತ್ತೆ 2ಕ್ಕೆ ಲೈಟ್ ತೆಗೆದು ಬಿಡ್ತಾನ. ಸೊ ಅದಕ್ಕೆ ಅಷ್ಟೊತ್ತಿಗೆ ಮತ್ತೆ ಚಾನಲ್ ವಿಡಿಯೋ ಮಾಡ್ಬೇಕು. ಅಪ್ಕಮಿಂಗ್ ಈ ಜೂನ್ದಾಗ ಯಾವ್ಯಾವ ಮೊಬೈಲ್ ಲಾಂಚ್ ಆಗತ್ತವ ಅಂತೇಳಿ. ಸೊ ಯಾರೇ ಮೊಬೈಲ್ ತೊಳೋರಿದ್ರೆ ಹೋಗಿ ನೋಡಬಹುದು. ಒಳ್ಳೊಳ್ಳೆ ಫೋನ್ ಲಾಂಚ್ ಆಗತ್ತಾವ. ಸೊ ಫ್ಲಾಗ್ಶಿಪ್ ಫೋನ್ ಅದಾವ ಹೆಚ್ಚಿಗೆ ಜಾಸ್ತಿ. ಸೊ ನೋಡ್ರಿ ತಗೋತಿದ್ರ. ಹೇ ಆಲ್ ಕ್ಲಿಯರ್ ಎಲ್ಲ ತಂದು ದಂಡಿಗೆ ಹಚ್ಚಿದ್ವಿ. ಇನ್ನು ನಾವು ಸ್ವಲ್ಪ ಮುಖ ಕೈಗೆ ನೋಡ್ರಿ. ಸ್ವಚ್ಛ ಅದಾವಲ್ಲ, ಸ್ವಲ್ಪ ಕೈ ತಕ್ಕೊಂಡು ಮರ್ಚನಕ್ಕೆ ಹೋಗಬೇಕು ನಾವು. ಮರ್ಚನಕ್ಕೆ ಚಲೋ ಜಳಕ ಮಾಡಿ ನಮ್ಮ ವರ್ಕ್ ಟೇಬಲ್ ಮೇಲೆ ಸಿಗೋಣ. ವರ್ಕ್ ಟೇಬಲ್ ಮೇಲೆ ವಿಡಿಯೋ ಮಾಡ್ಬೇಕು ಅರ್ಜೆಂಟಾಗಿ. ಫುಲ್ ಡಿಸಿಪ್ಲಿನಿಂದ ಹೊಂಟೀನಿ ಈಗ. ಒಟ್ಟ ಮಿಸ್ ಮಾಡೋಂಗಿಲ್ಲ ವಿಡಿಯೋ. ಸಿಗೋಣ. ಏನಂದಿ? ಜಳಕ ಮಾಡ್ಲರೆ ಊಟ ಮಾಡ? ನಮ್ಮ ಜಾಮಂದ ಜಳಕ ಮಾಡ್ಲರೆ ಊಟ ಮಾಡಿಲ್ಲ ನಾವು. ಏನು ಸಮಯ ಸರಿಯಾಗಿ 1:59. ಸೊ ಜಸ್ಟ್ ಈಗ ಶೂಟ್ ಮಾಡಿದೆ ರೀ ವಿಡಿಯೋ. ಈಗ ಅಪ್ಕಮಿಂಗ್ ಮೊಬೈಲ್ಗಳು ಈ ಜೂನ್ ತಿಂಗಳದಾಗ ಏನಿಷ್ಟು ಬೆಳಕು ನೋಡ್ಲತ್ತಿರಲ್ಲ. ಲೇಟ್ ಹೋದು ಅಂದರೆ ಎಷ್ಟು ಬೆಳಕಿರೋದು. ಸ್ವಲ್ಪ ಎಕ್ಸ್ಟ್ರಾ ಲೇಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಬೆಳಕಿರ್ತದೆ. ಇವತ್ತಾಗ ಈಗ ಲೈಟ್ ನೋಡ್ರಿ, 11 ಕೊಟ್ಟಾರಿಲ್ಲ. ಆ್ಯಕ್ಚುಲಿ ಮತ್ತೆ 4 ತಾಸು ಕೊಡ್ತಿದ್ರು. ಈಗ ಅದು ತೆಗೆದು 3 ತಾಸು ಕೊಡ್ತಾರೆ. MLA MP ಗಳು, ಹೆಸ್ಕಾಮು, ಮುಖ್ಯಮಂತ್ರಿ ಲೈಟ್ ಕೊಡ್ರು, ಚಂದಾಗೆ ಲೈಟ್ ಕೊಡ್ರಿ. ದೊಡ್ಡ ಸಾಹಿತಿಗಳೇನಲ್ಲ, ಸುಮ್ಮ ಅವಾಗ ಬರ್ದಿರ್ತೇವೆ. ರಾತ್ರಿ ಇದ್ದಕ್ಕ ಅದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ. ಆದರೂ ಸುಮ್ಮನೆ ಈ ಬ್ಲಾಗ್ದಾಗ ಹೇಳ್ಬೇಕಂತೇಳಿ, ನಾನು ಓದೋ ಸ್ಟೈಲ್ ಒಂದು ಗೊತ್ತಾಗ್ಬೇಕಂತೇಳಿ ಹೇಳತ್ ಅಷ್ಟೇ. ಕೇಳ್ರಿ, ಓಕೆ ನೀನು ಕೇಳು. ಇದು ನಮ್ಮ ಹೊಲ್ದಾಗ ಮಳಿ ಇರ್ಲಾರ ಬಟ್ಟಿಗೆ ಬರ್ತಿದ್ದು. ಮಳಿ ಇರ್ಲಾರ ಟೈಮಿಗೆ ಏನು ಫುಲ್ ಬಿಸಿಲಿತ್ತಲ್ಲ, ಆ ಟೈಮ್ನಾಗ ಬರ್ತಿದ್ದು. ನೀರಿಲ್ಲದೆ ನರಳುತ್ತಿದೆ ಧರಣಿ, ಪ್ರತಿಕಾರವಿದೆಯೇ ಎಂಬಂತೆ ಪರಿವೇ ಇಲ್ಲದೆ ಬೀಳುತ್ತಿರುವ ಬಿಸಿಲಿಗೆ ಬಾಯಿ ಬಿರಿಯುತ್ತಿದೆ ಭೂಮಿ. ಮೇವಿಲ್ಲದೆ ಮೇಯಲೇನಿಲ್ಲದೆ ಮರದಡಿಯೇ ನಿಂತಿವೆ ಮಾತು ಬಾರದ ಮೂಕ ಪ್ರಾಣಿಗಳು. ನಮ್ಮ ಕಡೆ ಸ್ವಲ್ಪ ಅಟ್ಲೀಸ್ಟ್ ಮಳೆ ಆದ್ರೆ ಆ ಕಡೆ ಈ ಕಡೆ ಹುಲ್ಲಾಗಿರ್ತದೆ. ಸೊ ದನಗಳು ಮೈತಿರ್ತಾವ. ಮಳೆ ಗಿಳಿ ಆಗಲಿಲ್ಲ ಅಂದ್ರೆ ಏನಿಲ್ಲ, ಅಷ್ಟೇ ಗಿಡದ ಬಡ್ಡೆಗೆ ಎಷ್ಟು ಮೇವು ಹಾಕ್ತಿವಿ ಅಷ್ಟೇ ತಿನ್ಬೇಕು, ಅಷ್ಟೇ ನಿಂತು ಬಿಟ್ಟಿರ್ಬೇಕು. ಸೊ ಅದ್ರ ಮೇಲೆ ನಾನು ಬರೆದಿರುವ ಸಾಲುಗಳಿವು. ಲೈಟ್ ಹೋದು ನೋಡ್ರಿ, ಇಷ್ಟೇ ಬೆಳಕಿರಲ್ಲ. ಸೊ ಅದ್ರ ಸಂಬಂಧ ವಿಡಿಯೋ ಮಾಡೋದಾಗಲ್ಲ. ವರುಣನೇ ನೀನ್ ಮಾತ್ರ ಅರಿತಿರುವೆ ಧರಣಿಯ ದಣಿವನ್ನ ತಣಿಯುವ ದಾರಿಯನ್ನ. ಮನ್ನಿಸು ಮನುಷ್ಯರು ನಿಸರ್ಗ ದೇವತೆಯ ಮೇಲೆ ಮಾಡಿರುವ ಬಲಾತ್ಕಾರವನ್ನ. ಮನುಷ್ಯ ಮಾಡಿರುವ ಪಾಪಕಾರ್ಯಗಳ ಪಶ್ಚಾತ್ತಾಪ ಗಿಡ ನೆಡುವುದರ ಮೂಲಕವೇ ಸಾಕಾರಗೊಳ್ಳಲಿದೆ ಮುಂದೊಂದಿನ. ನೋಡಿಲ್ಲ ಮುಂದೆ ರಾತ್ರಿ ಆಗುತ್ತಾರೆ. ಪ್ರತಿಭೆಯನ್ನು ತುಳಿತಾ ಇದ್ದಾರೆ ಇವರು, ತುಳಿಬೇಡಿ. ಸಿಗೋಣ ನಮ್ ಲೆವೆಲಿಂಗ್ ತನ ಬಂದೈತಿ ನೋಡ್ಬೇಕಲ್ಲ.
ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಿದೆ ಇವತ್ತೇ. ವರ್ಕ್ ಈಸ್ ಗೋಯಿಂಗ್ ಆನ್. ನಡೆದೈತೆ ಕೆಲಸ ಆಲ್ಮೋಸ್ಟ್. ಇದು ಹಿಂಗೆ ಪೂರ್ತಿ ದಂಡಿ ಬರ್ಬೇಕು ಈಗ. ಫುಲ್ ಒಂದು ಪ್ಲಾಟ್, ಇದೊಂದು ಪ್ಲಾಟ್ ಆಗ್ಬೇಕು. ಇದೊಂದು ಫುಲ್ ನಿಂಬೆ ಗಿಡಕ್ಕೆ ಚೆಂದಾಗಿ. ಐ ಥಿಂಕ್ ಒಂದು 150ರಿಂದ 200 ಗಿಡ ಕೂಡಿಸೋ ಪ್ಲ್ಯಾನ್ ಐತಿ. 20 ಫೀಟ್ ಡಿಸ್ಟೆನ್ಸ್ ಇಟ್ಟು ಗಿಡದಿಂದ 20 ಫೂಟ್ ಡಿಸ್ಟೆನ್ಸ್ ಇಟ್ಕೆರೆ ಕೂಡಿಸೋ ಪ್ಲ್ಯಾನ್ ಐತಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್, ಏನೇನಾಗುತ್ತೆ ನೋಡೋಮಂತೆ. ಮುಗಿದು ನೋಡ್ರಿ, ಲೈಟ್ ಹೋದು 6ಕ್ಕೆ ಬರ್ತಾವ. ಇದು ನಮ್ಮ ಜೀವನ ಶೈಲಿ. 2000 years later. ಹುಳ ರೆಸ್ಕ್ಯೂ ಮಾಡತ್ತ ನೋಡಲ್ಲಿ. ಸೂಸೈಡ್ ಮಾಡ್ಕೊಂಡು ಹುಳ ರೆಸ್ಕ್ಯೂ ಮಾಡದ ಸಕ್ಸಸ್ಫುಲಿ. ವೀರೇಶ್, ಕಂಗ್ರಾಚುಲೇಷನ್. ರೆಸ್ಕ್ಯೂ ಮಾಡೋಣ, ಸಾಯ್ ಹೊಡಿತಲ್ಲಿ ಪಾಪ. ನಮ್ ನೀರಾಗ ಬಿದ್ದು ಸುಳ್ಗಳು ಸೂಸೈಡ್ ಮಾಡ್ಕೊಂಡ ನೋಡಿ, ಜೀವನ ಸಾಕಾಗಿ. ಸಕ್ಸಸ್ಫುಲ್ ಆಗಿರ್ರೆ ಬದುಕಿ ಬಾ ಹುಳ ಮತ್ತೆ ನೋಡ್ರಿ. ದಿನಾಂಕ 6/6/2024, ಸಮಯ ಸರಿಯಾಗಿ 8:14. ನಮ್ಮಲ್ದ ಟ್ರ್ಯಾಕ್ಟರ್ ನಡೆದೈತಿ. ಮಣ್ಣಿದ 16 ತಾಸಾಗೈತಲ್ಲ, ಇವತ್ತು 6:30 ಹಚ್ಚನ. ಎಲ್ಲಿ ಮುಗಿತೈತಿ ನೋಡು. ಮತ್ತೆ ಒಂದು ಅಂದಾಜಲ್ಲ, ಎಕ್ಯುರೇಟ್ ಅಂದ್ರೆ 9,900 ರೂಪಾಯಿ ಹೋಗಿತ್ತು ಸರ್. ಹಳೆ ಇದು 9,900. ನೋಡ್ರಿ ನೇಗ್ಲಾಗನ. ಆಮೇಲೆ ರೂಟರ್ ಅದಿಟ್ಟು ಹೊಡೆದು ಮಣ್ಣೆಲ್ಲ ಸಿಗ್ಬಿಟ್ಟು ಈಗ ಗರ್ಸ್ ಹೇಳಕತ್ ನೋಡಿ ಮ್ಯಾಲೆ ಇಲ್ಲಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದ. ಪಾಪ ಬ್ಲಾಗ್ ಇಲ್ಲಿ ತನೂ ಎಡಿಟ್ ಮಾಡಿ ಹಾಕೇ ಇಲ್ಲ, ಅಲ್ಲೇ ಐತೆ ಮೊಬೈಲ್ ಸ್ಟೋರೇಜಿಗೆ. ಸೊ ಸಿಗೋಣ ಮುಂದಿನ. Guys, always don't worry, don't hate, give more accept, simply see your next vlog at any time, because miracles are happen anywhere, anytime, and any place in my life. Life is beautiful, don't ever quit it.